ಟ್ರೈನರ್ ಸದ್ಯಕ್ಕೆ ಗಾನ್ಸಿದೆ. ವರ್ಷ ಆಗಿತ್ತಂದ್ರೆ ಏನಂತೂ ಏನೂ ಇರಲಿಲ್ಲ. ಮಕ್ಕದಲ್ಲಿ ಖುಷಿ ನೋಡಿ ಗೈಸ್. ಅಯ್ಯೋ ಇವಳು ಇದ್ರೊಳಗಡೆನೆ ಸ್ಟಕ್ ಹಾಕ್ಬಿಟ್ಟಿದ್ದಾಳೆ. ಗ್ರಾಸರಿ ಶಾಪಿಂಗು ಮಾಡ್ಬೋದು, ಇಲ್ಲಿ ಬಟ್ಟೆನೂ ಸಿಗುತ್ತೆ ನೋಡಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಜಿಮ್ಗೆ ಹೋಗ್ತಾ ಇದ್ದೀವಿ. ಟೈಮ್ ಎಷ್ಟಾಗಿದೆ ಜಾನ್ವಿ? 4:52. ಹಾಂ, ಅಷ್ಟಾಗಿದೆ. ಇವಾಗ ನಾವು ಜಿಮ್ಗೆ ಹೋಗ್ತಾ ಇದ್ದೀವಿ. ಎಷ್ಟು ದಿನ ಹೋಗ್ತೀವಿ, ಏನು ಮಾಡ್ತೀವಿ ನೋಡೋಣ ಬನ್ನಿ. ಐ ಮೀನ್ ಅವರು ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದು ಓಹೋ, ಇದೇ ಪ್ರೂಫ್. ಇವಳಿಗೆ 365 ಡೇಸ್ ಹೋಗ್ತಾಳೆ ಅಂತೆ. ಇವಳು ನೋಡಿ, ಇಷ್ಟು ದಿನ ಬೇರೆದಕ್ಕೆಲ್ಲ ರೆಡಿ ಆದ್ಲು, ಇಲ್ಲ ಅಂತಲ್ಲ, ಲೇಟಾಗಿ ನಾವೆಲ್ಲ ರೆಡಿ ಆದಮೇಲೆ ಆದ್ಲು. ಆದರೆ ಇವತ್ತು ಜಿಮ್ಗೆ ಹೋಗ್ಬೇಕು ಅಂತ ಊರಿಗೆ ಮುಂಚೆ ರೆಡಿ ಆಗೋಳು. ಫುಲ್ ಡೆಡಿಕೇಶನ್ ಗೈಸ್, ಜಿಮ್ ಫ್ರೀ ನೋಡಿ. ಬೇರೆದಕ್ಕೆಲ್ಲ ಇಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡೋಳು ಇಷ್ಟು ದಿನ ವ್ಲಾಗಲ್ಲಿ. ಇವಾಗ ಜಿಮ್ ಅಲ್ವಾ, ಓಡ್ತಾವಳೆ PT ಉಷಾ ಥರ. ವ್ಯೂ ನೋಡಿ ಗೈಸ್, ಏನು ಸಕ್ಕತ್ತಾಗಿದೆ. ಸೊ ನಾನು ತುಂಬ ಸೋಸೋ ಉಪಯೋಗಿಸ್ತಿದ್ದೀನಿ, ಕಡಿಮೆ ಮಾಡಬೇಕಂತ. ಇಲ್ಲಿ ನೋಡಿ ಗೈಸ್, ಐಸು ಫುಲ್ಲು ಚಳಿ, -ಅಲ್ಲಿ ನೆನೆ ನೈಟು. ಇವಾಗ ಟ್ಯೂಬ್ ಸ್ಟೇಷನ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿಂದ ಹತ್ರ ಇದೆ ನೋಡಿ, ಬಾಯಿಂದನೇ ಒದರುತ್ತೆ, ಅಷ್ಟು ಕೋಲ್ಡ್. ಅಲ್ಲಿ ಹೋಗ್ಬಿಟ್ಟು ಜಿಮ್ಮಲ್ಲಿ ಏನೇನು ವರ್ಕೌಟ್ ಮಾಡ್ತೀವಿ, ನಮ್ಮ ಟ್ರೈನರ್ ಸದ್ಯಕ್ಕೆ ಗಾನ್ಸಿದೆ. ಏನೇನು ವರ್ಕೌಟ್ ಮಾಡ್ತೀವಿ ಏನು ಎತ್ತ ಅಂತ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಗೈಸ್. ಅಂಟಿಲ್ ದೆನ್ ಸ್ಟೇ ಟ್ಯೂನ್. ಇವಾಗ ನಾವು ಟ್ಯೂಬಿಗೆ ಬಂದಿದ್ದೀವಿ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? Going to gym first time in London, guys. ಜೋರಾಗಿ ಮಾತಾಡ್ಬೇಕು, I'm so happy that I'm going to gym right now because ನಮ್ಮ ಹಳೆ ಜಿಮ್ ಎಷ್ಟು ವರ್ಷ ಆಗಿತ್ತಂದ್ರೆ ಏನಂತೂ ಏನೂ ಇರಲಿಲ್ಲ. ಬರೀ ನಮ್ಮ ಟ್ರೈನರ್ ಸರ್ಗೋಸ್ಕರ ಹೋಗ್ತಿದೆ. ಸೊ ಹೆಸರು ತುಂಬ ಖುಷಿ ಆಗ್ತಾರೆ. ರವಿ ಸರ್, ಥ್ಯಾಂಕ್ ಯು ಫಾರ್ ಸೆಂಡಿಂಗ್ ವರ್ಕೌಟ್. ಅವಳ ವರ್ಕೌಟ್ ಬಿಟ್ಟು ಆಚೆಗೆ ಬರ್ತಾ ಇಲ್ಲ, ನಮ್ಮ ಜೊತೆ ಮಾಡೋದು ಮಾಡಿದ್ದು. ನಾನು AI ನ ಕೇಳಿದ್ದೀನಿ ಗೈಸ್. ಪ್ರಗತಿ ಆರ್ ವರ್ಕಿಂಗ್ ಔಟ್ ಆಫ್ಟರ್ 3 months. ಸೊ ನೋ, 2 months ಆದ್ಮೇಲೆ. ನಂದು ಆಲ್ಮೋಸ್ಟ್ 3 months ಆಗಿದೆ. So I'm so excited to work out in a nice gym in London. London. Yeah, so Jansi is very excited because she is a gym freak. So ಏನೇನು ಊಟ ಮಾಡಬೇಕು, ಎಷ್ಟೆಷ್ಟು ತಿನ್ಬೇಕು ಅದೆಲ್ಲ ತೋರಿಸ್ತಾಳೆ. ತೋರಿಸ್ತೀಯಲ್ವಾ ನಮ್ಮ ವ್ಯೂವರ್ಸ್ಗೆ? ಅವಳು ಎಷ್ಟು ಬೇಗ ಹಿಂಗೆ ಸಣ್ಣ ಹೋಗ್ಬೇಕು ಗೈಸ್. ಬಿರಿಯಾನಿ ಚೆನ್ನಾಗಿ ಸಿಗುತ್ತೆ ನೋಡಿ ಗೈಸ್. ಅವಳು ಸಣ್ಣ ಆಗೋದ್ರ ಬಗ್ಗೆ ಮಾತಾಡ್ತಿದ್ರೆ ಇವಳು ಬಿರಿಯಾನಿ 2.5 pound ಬಿರಿಯಾನಿ ನೋಡಿ ಗೈಸ್. ಒಂದು ಹಂಗೆ, ಇನ್ನೊಂದು ಹಿಂಗೆ. ಏನು ಮಾಡೋದು, ಇವರಿಬ್ರು ಮಧ್ಯೆ ಸೇರ್ಕೊಂಡು ಒಂದ್ ಈ ಕಡೆ ಒಂದ್ ಆ ಕಡೆ ಮಧ್ಯದಲ್ಲಿ. ಅದಕ್ಕೆ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ಇದ್ದೀನಿ. ನೋಡಿ, ಜಿಮ್ಗೆ ಹೋಗಿ ಅಂದ್ರೆ ಊಟ ನೋಡ್ಕೊಬಿಡ್ತಾಳೆ. ಇವತ್ತು ಮಾಡಿಸ್ತೀವಿ ಗೈಸ್, ಸರ್ಕ್ಯೂಟ್ ಮಾಡಿ ನನ್ಗಾಗಲ್ಲಪ್ಪ, ನಾನು ಸ್ವಲ್ಪನೇ ಮಾಡೋದು. ಏನೇನು ವರ್ಕೌಟ್ ಮಾಡ್ತೀವಿ ಅಂತ ತೋರಿಸ್ತೀನಿ ಬನ್ನಿ. ಅದು ಗೇಮ್ಸ್ ವ್ಯೂ ಏನು ಸಖತ್ತಾಗಿದೆ ನೋಡಿ. ಹಂಗೆ ದಾಟಿದಾಗ ಉಗಿಬೇಕು. ಹೌದಾ? ಅಲ್ಲೇ ಕೆಳಗಡೆವರೆಗೂ ಹರ್ಕೊಂಡು ಹೋಗ್ಬೇಕು. ಸೊ ಇದೇ ನಾವು ಹೋಗ್ತಾ ಇರೋ ಜಿಮ್ಮು. ಹೇಳಿ ನೋಡಿ ಗೈಸ್, ಇಲ್ಲಿ ಜಿಮ್ ಇಟ್ಕೊಂಡು ಮೆಕ್ಡಾನೆಲ್ಸ್ ಅಂತ ಖುಷಿ ಪಡ್ತಾ ಇದ್ದಾಳೆ ನೋಡಿ. ಇದು ಯಾವುದೋ ಸೂಪರ್ ಮಾರ್ಕೆಟು. ಸೊ ಇದೇ ನಮ್ಮ ಜಿಮ್ಮು, ಈ ಥರ ಇದೆ. ಬನ್ನಿ ಗೈಸ್ ಹೋಗೋಣ. ಜಿಮ್ ಓದ್ತಿದ್ದೀನಿ. ಅವಳು ಹೋಗ್ಬಿಟ್ಲು ನೋಡಿ ಗೈಸ್, ಬಿಟ್ಬಿಟ್ಟು. ಸ್ಕ್ಯಾನ್ ಮಾಡ್ಬೇಕಂತೀವಿ ಗೈಸ್. ಆಯ್ತು, ಇದು ಎಂಟ್ರಿ ಅಂತೆ.
ಇವಳು ಮಕ್ಕದಲ್ಲಿ ಖುಷಿ ನೋಡಿ ಗೈಸ್. ಅಯ್ಯೋ ನನಗೂ ಚೆನ್ನಾಗಿ ಲಂಡನ್ಗೆ ಬಂದಾಗಿಂದ ಇಷ್ಟು ಖುಷಿಯಾಗಿದ್ಲೋ ಇಲ್ವೋ ಗೊತ್ತಿಲ್ಲ, ಬಟ್ ಜಿಮ್ ಬಂದಿದ್ದ ತಕ್ಷಣ 3 ತಿಂಗಳು ಮಾಡ್ತಾ ಇದ್ದೀನಿ. ಏನು ಖುಷಿನ ಇವರಿಬ್ರಿಗೂ. ಇವಾಗ ರೆಡಿಯಾಗಿದ್ದೀವಿ, ಹೋಗಿ ವರ್ಕೌಟ್ ಮಾಡಬೇಕಷ್ಟೆ. ನಮ್ಮ ಜಾನ್ಸಿ ಓಡೋದು ವರ್ಕೌಟ್ ಮಾಡೋಕ್ಕೆ. ಸೊ ನಾವಿಬ್ಬರು ಇವಾಗ ರೆಡಿಯಾಗಿದ್ದೀವಿ. ಕಮಾನ್ ಲೆಟ್ಸ್ ಗಿವ್ ಒನ್ ವರ್ಕೌಟ್. ವರ್ಕೌಟ್ ಆಯಿತು. ಸೊ ಐ ಹ್ಯಾಡ್ ಅ ವೆರಿ ನೈಸ್ ವರ್ಕೌಟ್. ಸೊ ಫುಲ್ ಖುಷಿ, ಫುಲ್ ಡೋಸ್ ಹಾರ್ಮೋನ್ಸ್ ಬಂದಿದೆ ನನಗೆ, ಹ್ಯಾಪಿ ಹಾರ್ಮೋನ್ಸ್. ಫುಲ್ ಎಕ್ಸೈಟೆಡಲ್ಲಿದ್ದೀನಿ. ಮನೆಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಬೇಕು. ನನಗೆ ಅದೇನೋ ಸ್ಟಾರ್ಟಿಂಗ್ ಮಾಡಿಸ್ಬಿಟ್ಟು ಕೈಯೆಲ್ಲ ನೋವ್ತಾ ಇದೆ ಗೈಸ್. ಅದೇನು ಮಾಡ್ತೀನೋ ಏನೋ, ನನಗೆ ನನ್ನ ಫೋನೇ ಎತ್ತಕ್ಕಾಯ್ತಿರ್ಲಿಲ್ಲ. ಜಾಸ್ತಿ ಮಾಡಿಸಿದ್ರು, ಮತ್ತೆ ನಾನು ಸ್ವಲ್ಪ ಮಾಡಿದೆ. ಹ್ಯಾಂಡ್ ಓವರ್ ಟು ಜಾನ್. ಗೈಸ್, ನಾನು ಮಾಡಿದ್ದು 3 months ಆದಮೇಲೆ ತುಂಬ ಗ್ಯಾಪ್ ಕೊಟ್ಟಿದ್ದು ರಿಗ್ರೆಟ್ ಮಾಡ್ತಾ ಇದ್ದೀನಿ. ಗೈಸ್, ನೆವರ್ ಲಿವ್ ಯುವರ್ ಜಿಮ್. ಇವನ್ ಇಫ್ ಯು ಲಿವ್ ಯುವರ್ ಡಯಟ್, ಡೋಂಟ್ ಲಿವ್ ಯುವರ್ ಜಿಮ್. ತುಂಬ ಕಾಲ್ ಪೇನ್ ಬಂತು. ಫಸ್ಟ್ ಐ ಯೂಸ್ ಟು ಡೂ ಮಿನಿಮಮ್ 400 squats. I couldn't do 100 squats today. I don't think so. It's a good thing to live your gym. You can live your diet but not your gym, please. He is very happy because our gym is like my 2 stops extra. Full one with me every day. ಇವಳು ಎಷ್ಟು ಖುಷಿಯಾಗಿದ್ದಾಳೆ ನೋಡಿ ಗೈಸ್. ಬಂದು 1 ವಾರ ಆಗಿದೆ, ಆಲ್ರೆಡಿ ಫುಲ್ ಖುಷಿ ಆಗ್ಬಿಟ್ಟಿದ್ದಾಳೆ ಜಸ್ಟ್ ಬಿಕಾಸ್ ಜಿಮ್ಗೆ ಬಂದಂತ. ಸೊ ಮನೆಗೆ ಹೋಗಿ ಸಿಗ್ತೀವಿ. ಏನು ಇನ್ನೊಂದು ದಪ್ಪ ಆದ್ರೆ ಆಗ್ಬಿಡ್ಬೇಕು. ನನ್ನ ಅಷ್ಟು ದಪ್ಪನಾ? ಇನ್ನೊಂದು ದಪ್ಪ ಆಗೋಣ. ಇದಂತೂ ಅದೇನು ಎಂಟ್ರಿ ಎಕ್ಸಿಟ್ ಟಾಪ ಎಲ್ಲ ಒಂದರಲ್ಲೇ ಹೋಗೋಕ್ಕಾಗಲ್ವಾ? ಹಂಗೆ ಎಂಟ್ರಿ ಎಕ್ಸಿಟ್ಗೂ ಕೋಡ್ ಹಾಕಬೇಕು ಅಂದರೆ ಅಷ್ಟು ಸೇಫ್ಟಿ ಸೆಕ್ಯೂರಿಟಿ ಮೇಂಟೈನ್ ಮಾಡಿದ್ದಾರೆ ಅಂತ. ವೆರಿ ನೈಸ್, ವೆರಿ ಗುಡ್. ನೋಡಿ, ಈ ಥರ ಒಳಗಡೆ ಹೋಗಬೇಕು, ಅಲ್ಲಿ ಓಪನ್ ಆಗುತ್ತೆ. ಹಿಂಗೆ ಓಪನ್ ಆಗುತ್ತೆ. ನಾನು ನಿಮ್ಮ ಜೊತೆ ಹಂಗೆ ಬಂದ್ಬಿಡ್ತೀನಿ. ಇದೆ ಇವಳು ಇದ್ರೊಳಗಡೆನೆ ಸ್ಟಕ್ ಹಾಕ್ಬಿಟ್ಟಿದ್ದಾಳೆ. ಬಾ ಬೇಗ ಬಾ. ಇವಾಗ ಜಿಮ್ ಎಲ್ಲ ಆಯಿತು. ಗ್ರಾಸರಿ ಶಾಪಿಂಗ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಸುಮ್ಮನೆ ಹಂಗೆ ಮೇಲ್ಮೇಲೆ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಏನೇನು ತಗೋತೀವಿ ಅಂತ. ನಾವು ಏನು ಮಾಡ್ತಾವ್ರೆ?
fried chicken, french fries, the amount of fried chicken shops over here. Guys, ನಾನು ನನ್ನ ಲಂಡನ್ನಲ್ಲಿರೋ ಫ್ರೆಂಡ್ ಗೈಡಿಂದ ನ್ಯೂ ಇಯರ್ ರೆಸಲ್ಯೂಷನ್ ಮಾಡ್ತಿದ್ದೀನಿ. ಗೈಡ್ ಅಲ್ಲ, ಜಿಮ್ ಟ್ರೈನರು. ಬ್ರೆಡ್ ತಿನ್ನಲ್ಲ, ನಟ ಎಲ್ಲ ತಿನ್ನಲ್ಲ, ಬ್ರೆಡ್ ತಿನ್ನಲ್ಲ, ಫ್ರೈಡ್ ಚಿಕನ್ ತಿನ್ನಲ್ಲ, ಫ್ರೆಂಚ್ ಫ್ರೈಸ್ ತಿನ್ನಲ್ಲ, ಮೆಕ್ಡೊನಾಲ್ಡ್ಸ್ ತಿನ್ನಲ್ಲ, ಆಮೇಲೆ ಏನೇನು ತಿಂತಂದರೆ ಸ್ಟಾರ್ಬಕ್ಸ್ ಕುಡಿಯಲ್ಲ, ಕೋಸ್ಟಾ ಕಾಫಿ ಕುಡಿಯಲ್ಲ. ಕೋಸ್ಟಾ ಕಾಫಿ ಕುಡಿದು ಕೂಡ ಅಮೇರಿಕಾನು ಕುಡಿತೀನಿ ಅಷ್ಟೇ ಗೈಸ್, ಬೇರೆ ಏನು ಕುಡಿಯಲ್ಲ, ವಿತೌಟ್ ಶುಗರ್ ಕುಡಿತೀನಿ. ಅದು ಕೂಡ ನಾನು ಇವತ್ತಿನ ಏನು ತಿನ್ನಲ್ಲ, ಬರೀ ಎಕ್ಸ್ ತಿಂತೀನಿ, ಚಿಕನ್ ತಿಂತೀನಿ, ಬ್ರೋಕೊಲಿ ತಿಂತೀನಿ, ಎಲ್ಲ ಹೊಸ ನೋಡ್ತೀವಿ ಗೈಸ್ ಎಷ್ಟು ದಿನ ಮಾಡ್ತೀನಿ ಅದೆಲ್ಲ ಬ್ರೆಡ್. ಇದೇ ಪ್ರೂಫು, ಸಾರಿ ಇದೇ ಪ್ರೂಫು. ನೋಡೋಣ ಬನ್ನಿ. ಸೊ ನಾವಿವಾಗ ಆ್ಯಶ್ಡಾಗ್ ಬಂದಿದ್ದೀವಿ. ಅಲ್ಲಿ ಗ್ರಾಸರಿ ಶಾಪಿಂಗು ಮಾಡ್ಬೋದು, ಇಲ್ಲಿ ಬಟ್ಟೆನೂ ಸಿಗುತ್ತೆ ನೋಡಿ. ಟ್ರೆಂಚ್ ಕೋಟು 38 ಪೌಂಡ್ಸ್ ಇದೆ ನೋಡಿ. ಎಲ್ಲ ಸ್ವೆಟ್ ಶರ್ಟ್ಸು 14 ಪೌಂಡ್ಸ್ ಇದೆ. ಕ್ವಾಲಿಟಿನೂ ಚೆನ್ನಾಗಿದೆ, ಎಲ್ಲ ಕಲರ್ ಇದೆ. ವಾವ್, ಇಲ್ಲಿ ನೋಡಿ. ಇಲ್ಲಿ ನೋಡಿ, ಇದು ಮನೇಲಿ ಹಾಕೊಳ್ಳೋ ಚಪ್ಪಲಿ ಅಂತೆ, ಎಷ್ಟು ಚೆನ್ನಾಗಿದೆ ನೋಡಿ. ಬ್ಯಾಗು ನನಗೆ ಬೇಕು ಚಪ್ಪಲಿ. ಆದ್ರೆ ಅವಳು ನಮಗೆ ಮನೇಲಿ ಚಪ್ಪಲಿ ಹಾಕೊಂಡು ಓಡಾಡಕ್ ಬಿಡಲ್ಲ. ಮನೇಲಿ ಚಪ್ಪಲಿ ಹಾಕೊಂಡು ಓಡಾಡಕ್ ಬಿಡಲ್ಲ ಗೈಸ್. ಮನೆ ಚಪ್ಪಲಿನ ಮನೆ ಒಳಗಡೆ ಹಾಕೊಂಡು ಓಡಾಡಕ್ ಬಿಡಲ್ಲ. ಏನು ಮಾಡೋದು, ಅಂದರೂ ಇದು ತುಂಬ ಸಾಫ್ಟಾಗಿ ಚೆನ್ನಾಗಿದೆ. ಆದರೆ ಏನು ಮಾಡೋದು, ಅವಳು ಹಾಕೊಳಕ್ ಬಿಡಲ್ಲ. ಇದೆಷ್ಟು 25 ಪೌಂಡ್ಸ್ ಗೈಸ್. ಪರವಾಗಿಲ್ಲ, ಕೊಡ್ಬೋದು, ಚೆನ್ನಾಗಿದೆ. ಇಲ್ಲೆಲ್ಲ ಬೂಟ್ಸ್ ನೋಡಿ ಗೈಸ್. ಜಾನ್ಸಿ ಇಲ್ಲಿ ನೋಡಿಲಿ, ನೀನು ಬಾರ್ಬಿ ಪಿಂಕ್ 14 ಪೌಂಡ್ಸ್. ಫುಲ್ ಪಿಂಕ್ ಇದ್ರೆ ಬೈ ಮಾಡ್ಬೋದು. ದೇವ್ರು ಕಾಬ್ಲರ್ ಮೆಣ್ ಮೈಸೂಸ್ತಾ ಇದೆ ಅದು. ವಾವ್, ಆಕ್ಸೆಸರೀಸ್. ಇಲ್ಲಿ ನೋಡಿ, ಈ ಬೂಟ್ಸು ಸ್ವಲ್ಪ ಹೀಲ್ಡಿರೋದು ಚೆನ್ನಾಗಿದೆ. ಇದೆಲ್ಲ ಎಷ್ಟು? 20 ಪೌಂಡ್ಸ್. ಪರವಾಗಿಲ್ಲ, ಆರಾಮಾಗಿ ಕೊಡ್ಬೋದು. ನೋಡಿ, ಬರ್ಡೇ ಡೆಕೋರೇಷನ್ ಐಟಮ್ಸ್ ಎಲ್ಲ ಇದೆ. ಎಷ್ಟು ಕ್ಯೂಟಾಗಿದೆ. ನಮ್ಮ ಬ್ರೂನಾಗ ಎಷ್ಟು ಕ್ಯೂಟಾಗಿ ಕಾಣೋದು ಗೊತ್ತಾ ಇದು. 14 ಪೌಂಡ್ಸ್. ಚಳಿಗೆ ಬೆಚ್ಚಗೆ ಕುತ್ಕೋತಾನೆ ಇದನ್ನ ಹಾಕಿದ್ರೆ. ಬೇಕಾದ್ರ ಎಷ್ಟು MS ಮಾಡಕ್ಕೆ ಅಂತ ಬಂದಿದ್ದೀರಾ, ಇಲ್ಲಾಂದ್ರೆ ಮಕ್ಕಳಾಟ? ನಮ್ಮ ಅಪ್ಪನ ಹತ್ರ ಹಠ ಮಾಡಿ ಕೊಡ್ಸ್ಕೊಂಡ್ಬಿಟ್ಟು ಊರಲ್ಲಿ ಹೋಗ್ಬಿಟ್ಟು ಹೆಣ್ಣೈಕ್ಳು ಗಂಡೈಕ್ಳಿಗೆಲ್ಲ ಕಾಟ್ ಸ್ವಲ್ಪ ಕ್ಲೀನಾಗಿ ಮಾತಾಡೋದು. ಏನದು ಹಿಂಗ್ ಲಂಡನ್ಗೆ ಬಂದು ಐ ಕ್ಯಾನ್ ಸ್ಪೀಕ್ ಇನ್ ಇಂಗ್ಲಿಷ್ ಆಲ್ಸೋ ಅಂಡ್ ಐ ಕ್ಯಾನ್ ಕನ್ವರ್ಟ್ ಟು ಊರಲ್ಲಿರೋ ಐಕ್ಳಿಗೆಲ್ಲ ಮಾಡಿ ಕೊಡ್ತಾ ಇದ್ದೀವಿ. ಇಟ್ಸ್ ಫೈನ್ ಗೈಸ್, ಇಟ್ಸ್ ನಾಸ್ಟಾಲ್ಜಿಯಾ. ಹೌ ಡು ಯು ಫೀಲ್ ಅಬೌಟ್ ದಿಸ್? ಸಡನ್ ಆಗಿ ಇಂಗ್ಲಿಷ್ ಬಂತು. ನೈಸ್ ನೋ? ಇವಾಗಿರೋ ಇಲ್ಲಿ ನೋಡು, ಹೇರ್ ಕಲರ್ ಮಾಡ್ಕೋಬೋದಂತೆ. ಹೇರ್ ಚಾಕ್ ಬೈ ಹಿಂದಿ ಎಲ್ಲ ಬಂದ್ಬಿಡ್ತೈತೆ. ಗೈಸ್ ಇದನ್ನ ಇವಳಿಗೆ ಇದ್ರಲ್ಲೇ ಗೈಸ್ ಮಾಡ್ಬೋದು ನಾವು. ಹೆಂಗಿದೆ ರಿಸಲ್ಟ್? ಬಾತ್ ಬಾಂಬ್ಸ್ ಗೈಸ್, ಬಾತ್ ಬಾಂಬ್ ಇಲ್ಲಿದೆ. ಬಾತ್ ಬಾಂಬ್ಸ್ ಇಲ್ಲೂ ಇದೆ ನೋಡಿ, ಬಾತ್ ಬಾಂಬ್ಸ್. ಇದೆಲ್ಲ ಟಿವಿಲಿ ನೋಡ್ತಾ ಇದ್ದೆ, ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಯೂಸ್ ಟು ವಾಚ್ ದಿಸ್ ಒನ್ ಗರ್ಲ್, ರೊನಾಲ್ಡ್ ಅಂಡ್ ಕರೀನಾ ಅಂತ ಇಬ್ರದ್ದು ನೋಡ್ತಿದ್ದೆ ಗೈಸ್. ಇವಾಗ ಪ್ರೈಸ್ ಡ್ರಾಪ್ ಆಗಿರೋದ್ರೆ ಚಿಕನ್ ಬೀಫ್ ಎಲ್ಲ ತಗೊಂಡ್ಬಿಡು. ಬೀಫಾ? ಏನು ಹೇಳ್ತಾ ಇದೆಯಾ ಜಾನ್ವಿ? ಎಷ್ಟು? 1 ಪೌಂಡ್ ಅಷ್ಟು ನೋಡಿ ಗೈಸ್, 99 ಪೀಸ್ ಅಂತೆ. ಅಂದ್ರೆ ಪಿ ಅಂದ್ರೆ ಪೆನ್ಸು. ಮೊನ್ನೆ ಅಡುಗೆ ಕಲ್ತೋರಲ್ಲ, ನಂಗೆ ಅಡುಗೆ ಬಗ್ಗೆ ಹೇಳ್ಕೊಡಂಗ. ಟೊಮೆಟೊ ಗೊಜ್ಜಿಗೆ 4-5 ಟೊಮೆಟೊ. ಇವಳು ಮನೇಲಿರೋ ಮೆಷರ್ಮೆಂಟ್ ಆಗ್ಬಿಡುತ್ತೆ. ಇಷ್ಟೇನಾಗಲ್ಲ, ನಾನು 2 ಹಾಕ್ಬಿಟ್ಟು ಇಷ್ಟು ಮಾಡ್ಕೊಡ್ತೀನಿ. ಬರೀ ಇಂಥದೆಯಾ ಹೇಳಿದ್ದಾರೆ ಜನಗಳು ಅವಳಿಗೆ ಹಿಂಗೆ ಅಡುಗೆ ಮಾಡೋದಂತ. ಎನಿವೇಸ್ ವಿ ಕಮ್ ರೋಸ್. ಇವ್ರು ಯಾಕೆ ಹಿಂಗೆ ಜಗಳ ಆಡ್ತಾರೆ?
ಎವ್ರಿ ಟೈಮ್ ಸಾಕಿದೆ ಜಾನ್ಸಿ, ಫ್ರೆಶ್ ಆಗಿ ತಿನ್ನೋಣ. ಯಾಕೆ ಇವರಿಬ್ರು ಮಧ್ಯಾಹ್ನ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಇದು ಸ್ಮಾಲ್ ಟೊಮ್ಯಾಟೊ. ಇದು ಬೇರೆ ಥರ ಟೊಮ್ಯಾಟೊ. 3-4 ವೆರೈಟಿ ಟೊಮ್ಯಾಟೊ ಇದೆ ಇಲ್ಲಿ. ಇದು ನೋಡಿ, ಬೇಬಿ ಪ್ಲಮ್ ಟೊಮ್ಯಾಟೋಸ್ ಅಂತೆ. ಆರೆಂಜಸ್. ಇವಾಗ ಮಶ್ರೂಮ್ ತೊಗೊಂಡಿದ್ದೀವಿ. ಈ ಗೈಸ್ ಇದು ಫೋಕಸ್ ಆಗ್ತಿಲ್ಲ, ಒಂದು ನಿಮಿಷ ಇರಿ. ಹಾಂ, ಫೋಕಸ್ ಆಯ್ತು. ಹಾಂ, ಸೊ ವಿ ಆರ್ ಟೇಕಿಂಗ್ ಸ್ಯಾಲಡ್, ಟೊಮ್ಯಾಟೊ ಆ್ಯಂಡ್ ಮಶ್ರೂಮ್. ಪೋರ್ಟ್ರೇಟಲ್ಲಿ ಮಾಡ್ತಾ ಇದೆಯಾ ಕೊಡಿಲಿ. ರಾಸ್ಬೆರೀಸ್ 1.79. ವಾವ್. ಬ್ಲೂಬೆರೀಸ್ 3 pounds ಅಂತೆ. ನೋಡಿ ಇಲ್ಲೆಲ್ಲ ಲೆಮನ್ ಎಷ್ಟು ದೊಡ್ಡದಾಗಿದೆ. $30. 69 pence. ಕಾಸ್ಟ್ಲಿ ಸ್ವಲ್ಪ ಲೆಮನ್ನು ಬೆಂಗಳೂರು ಕಂಪೇರ್ ಮಾಡಿದ್ರೆ. ಬೇಬಿ ಪೊಟ್ಯಾಟೋಸ್. ಹೌದೌದು, ಕ್ಯಾರೆಟ್ ಬೇಕು. ಇಲ್ಲಿ ನೋಡು, ಬೇಬಿ ಪೊಟ್ಯಾಟೋಸ್ ಬೇಕಾ? ಓ 69 ಅಂದರೆ ಬರೋಬ್ಬರಿ ಒಂದು 75 ರೂಪಾಯಿ ಗೈಸ್ ಇದು kg. ಕೊಡ್ಬೋದಲ್ವ ಗೈಸ್? ನೋಡಿ ಗೈಸ್, ಇದು ಆಶ್ಡಾ ಅನ್ನೋದು ಚೀಪು. ಇವನ್ ಇಫ್ ಯು ವಾಂಟ್ ಬೈ ವೆಜಿಟೇಬಲ್ಸ್, ಚಿಕನ್ ಆಗಿರ್ಬೋದು, ಎಗ್ಸ್ ಆಗಿರ್ಬೋದು, ಬಿಗ್ ಶಾಪ್ಸ್ ಲೈಕ್ ಆಶ್ಡಾ, ಆಲ್ಡಿ, ಆಮೇಲೆ ಸೇನ್ಸ್ಬೆರಿ. ಸೊ ದೀಸ್ ಆರ್ ಲೈಕ್ ದ ಗುಡ್ ಶಾಪ್ಸ್. ಸೇನ್ಸ್ಬೆರಿ ವರ್ಸ್ಟ್ ಕಮ್ ವರ್ಸ್ಟ್ ಹೋಗ್ಬೋದು, ಬಟ್ ದೆನ್ ಆಶ್ಡಾ ಆ್ಯಂಡ್ ಆಲ್ಡಿ ಆರ್ ವೆರಿ ನೈಸ್ ಫಾರ್ ಎವ್ರಿಥಿಂಗ್. ಸೊ ಗೈಸ್, ನಾನು ಇವತ್ತಿಂದ ಹೆಲ್ದಿ ತಿಂತೀನಿ ಗೈಸ್. No way. Chance ಇಲ್ಲ. ನನ್ನ ಮೋಸ್ಟ್ ಫೇವ್ರೆಟ್ ಬ್ರಾಕ್ಲಿ ಮತ್ತು ಮಶ್ರೂಮ್ ತೊಗೊಂಡಿದ್ದೀನಿ, ಆವಗಾಡೋ ತೊಗೊಂಡಿದ್ದೀನಿ. ಪ್ರಗತಿಗೂ ಇದನ್ನ ತಿನ್ಸ್ತಿರೋದೆ ಗೈಸ್. ಇಲ್ಲ ಗೈಸ್, ಪಾಪ ಒಳಗೆ ಒಂದಿನ ಬಿರಿಯಾನಿ ಮಾಡ್ಕೊಟ್ಬಿಡ್ತೀನಿ ನನ್ನ ಸ್ಟೈಲ್ದು. ಅವಾಗ ನಾನು ಒಂದಿಷ್ಟು ತಿಂತೀನಿ ಅಷ್ಟೇ, ಪೋರ್ಷನ್ ಕಂಟ್ರೋಲ್ ಮಾಡಿಕೊಂಡು. ನೋಡೋಣ ಏನೇನು ಮಾಡ್ತಾರೆ. UK coming person and if you want to buy groceries in a very cheap ಇದು ಅದು ಕಮೆಂಟ್ ಮಾಡಿ, ಅದರದ್ದು ಸಪ್ರೇಟ್ ಬ್ಲಾಗ್ ಮಾಡ್ತೀವಿ. if you want, as she told, comment ಮಾಡಿ. She can make a separate vlog out of it. And let me wait 1 minute. ಕೊತ್ತಂಬರಿ ಸೊಪ್ಪು ನೋಡಿ ಗೈಸ್, 1 pound. ಇದು ನೋಡಿ, ಪುದೀನ 1 pound. ಸಬ್ಬಕ್ಕಿ ಸೊಪ್ಪು ಅದು 1 pound. ರೆಡ್ ಚಿಲ್ಲೀಸ್ ಇದೆ ಅಲ್ವಾ ಜಾನ್ವಿ? ಯು ಹ್ಯಾವ್ ರೆಡ್ ಚಿಲ್ಲೀಸ್ ನೋ? ನೋಡಿ, ಗಾರ್ಲಿಕ್ ನಾನ್ ಅಂತೆ, Guys, ಹೋಲ್ ವೀಟ್ ಚಪಾತಿ, ಇದು ನನ್ನ ಫೇವ್ರೆಟು guys. You have to try this guys. Really yummy. ಪ್ಲೇನ್ ನಾನಾ? Plain naan and plain paratha. ಗಾರ್ಲಿಕ್ ನಾನ್ ಆಲ್ಸೋ ಲುಕ್ಸ್ ಯಮ್ಮಿ. ನೋಡಿ ಗೈಸ್, ಹಾಟ್ ಚಿಪ್ಸು ಸಿಗುತ್ತೆ ಇಲ್ಲಿ, ಆದರೆ 3 pounds ಇದು. ಇವಳ ಫೇವ್ರೆಟ್. ಇವಾಗ ಅದೆಷ್ಟು? ಎಷ್ಟು ವಯಸ್ಸಿದೆ? 4.5 pounds ಅಂತೆ. ಎಷ್ಟು ಪೀಸಸ್ ಇದೆ? ನೋಡೋಣ. 30 ಅನ್ಸುತ್ತೆ ನನ್ನ ಪ್ರಕಾರ. Guys, even best before 19 Jan ಅಂತ ಹಾಕಿದ್ದಾರೆ. ಸೊ ಬೇಡ. we can finish it. ಇದು ಎಷ್ಟಂತ ಗೊತ್ತಿಲ್ಲ. Hey, it's here. It's put up here. See. 4.5. Yeah. It's worth it, no? 15 pounds each. 15p each. 15 pence. ತಿಂದ್ಬಿಟ್ಟಿದ್ದೀನಿ ಗೈಸ್, ಅದಕ್ಕೆ ಹೆಂಗಾಗಿದೆ. ತುಂಬ ಚೆನ್ನಾಗಿದೆ ಅಂತೆ, ಬನ್ನಿ ಟ್ರೈ ಮಾಡೋಣ. ನೋಡಿ ಗೈಸ್, ರೆಡಿಮೇಡ್ ಕೇಕ್ ಅಂತೆ, 14 pounds. ಪರವಾಗಿಲ್ಲ ಗೈಸ್, ಕೊಡ್ಬೋದು ಆರಾಮಾಗಿ. ಇದು ನೋಡಿ 10 pounds.
ಕ್ಯೂಟ್ ಕ್ಯೂಟ್ ಕಪ್ ಕೇಕ್ಸ್ ಎಲ್ಲ ಇದೆ. ಆರಾಮಾಗಿ ಯಾರ್ದಾರು ಬರ್ಡೇ ಇದ್ದರೆ ಇಲ್ಲಿ ಬಂದು ತೊಗೊಂಡು ಕಟ್ ಮಾಡಿಸ್ಬೋದು. ನೋಡಿ ಪೆಪ್ಪಾ ಪಿಗ್ದು. ಅಷ್ಟೇ.